ವಿಜಯಪುರದ ಬಬಲೇಶ್ವರ ಪೊಲೀಸ್ ಠಾಣೆಯಲ್ಲಿ ಫೆಬ್ರವರಿ 26ರಂದು ನಂದಿ ಸಕ್ಕರೆ ಕಾರ್ಖಾನೆಯ ವ್ಯವಸ್ಥಾಪಕರು ಕಾರ್ಖಾನೆಗೆ 1,87,00,000 ರೂಪಾಯಿ ಹೆಚ್ಚಿನ ವಂಚನೆ ನಡೆದಿದೆ ಎಂದು ದೂರು ದಾಖಲಿಸಿದ್ದರು. 25-26ರ ಕಬ್ಬು ನುರಿಸುವ ಹಂಗಾಮಿನಲ್ಲಿ ಸುಮಾರು 17,000 ಮೆಟ್ರಿಕ್ ಟನ್ ಕಬ್ಬಿನ ನಕಲಿ ಬಿಲ್ ತಯಾರಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವ ಬಗ್ಗೆ ದೂರು ದಾಖಲಾಗಿರುತ್ತೆ. ಪೊಲೀಸರು ಇದರ ತನಿಖೆ ಶುರು ಮಾಡಿದ ಮೇಲೆ ಗೊತ್ತಾಗಿದ್ದು, ಈಗ ಬಂಧಿತರಾಗಿರುವ 8 ಆರೋಪಿಗಳು ಬರೋಬ್ಬರಿ 12,34,00,000 ಕ್ಕೂ ಹೆಚ್ಚಿನ ಹಣವನ್ನು ಕಳೆದ 5-6 ವರ್ಷಗಳಿಂದ ವಂಚನೆ ಮಾಡಿಕೊಂಡು ಬಂದಿರುವುದು ತಿಳಿದುಬಂದಿದೆ. ನಂದಿ ಸಕ್ಕರೆ ಕಾರ್ಖಾನೆಯಲ್ಲಿ ತೂಕ ನೋಡುವ ಹಾಗೂ ಬಿಲ್ ಜನರೇಟ್ ಮಾಡುವ ಕೆಲಸ ಮಾಡುತ್ತಿದ್ದ ಪ್ರಮುಖ ಆರೋಪಿ ಧರೆಪ್ಪ ನಾವಿ, ಈ ಹಿಂದೆ ಇಲ್ಲಿ ಕೆಲಸ ಮಾಡುತ್ತಿದ್ದ ಬೀರಪ್ಪ ಗಡೇದರ್ ಎನ್ನುವ ಎರಡನೇ ಆರೋಪಿ, ಇವರಿಬ್ಬರು ಕೂಡಿಕೊಂಡು ವಂಚನೆಯ ಸಂಚು ರೂಪಿಸಿ ಕೆಲ ಚಿಟ್ಬಾಯಿಗಳ ಮೂಲಕ 2020ರಿಂದ 26ರ ತನಕ ನಕಲಿ ಬಿಲ್ ಜನರೇಟ್ ಮಾಡಿ ಕಬ್ಬು ಬೆಳೆಯದವರ ಹೆಸರಲ್ಲಿರುವ 93 ಜನರ ಖಾತೆಗಳಿಗೆ 12,37,00,000ಕ್ಕೂ ಹೆಚ್ಚಿನ ರೂಪಾಯಿ ವರ್ಗಾವಣೆ ಮಾಡಿದ್ದಾರೆ. ಈಗ ಈ 8 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದು 11,32,00,000ಕ್ಕೂ ಹೆಚ್ಚಿನ ರೂಪಾಯಿಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ತಿಳಿಸಿದ್ದಾರೆ. ಬೋಗಸ್ ಬಿಲ್ಲು ರಶೀದಿಗಳನ್ನ ಮಾಡಿ ಒಟ್ಟು 1,87,18,324 ರೂಪಾಯಿಗಳು ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಫ್ಯಾಕ್ಟರಿಗೆ ನಷ್ಟ ಮಾಡಿರ್ತಾರೆ ಅಂತ ಹೇಳಿ ಕೇಸ್ ದಾಖಲಾಗಿರುತ್ತೆ. ಸೊ ಮೇಲ್ನೋಟಕ್ಕೆ ಇದು ಕೇವಲ 25-26ನೇ ಸಾಲಿನಲ್ಲಿ ಒಟ್ಟು 17,000 ಮೆಟ್ರಿಕ್ ಟನ್ ಕಬ್ಬಿಗೆ ಸಂಬಂಧಪಟ್ಟಂತೆ 1,87,00,000 ಫ್ಯಾಕ್ಟರಿಗೆ ನಷ್ಟ ಆಗಿದೆ ಅಂತ ಕಂಡು ಬಂದ್ರೂ ಕೂಡ ಈ ಹಿನ್ನೆಲೆಯನ್ನ ಇನ್ ಡೆಪ್ತ್ ಆಗಿ ನಾವು ಪರಿಶೀಲನೆ ಮಾಡಿದಾಗ DSP ರೂರಲ್ಲು ಮತ್ತೆ CPI ವಿಜಯಪುರ ರೂರಲ್ಲು ಮತ್ತೆ PSI ಬಬಲೇಶ್ವರು ಮತ್ತೆ ಇಲ್ಲೆಲ್ಲ ಇರುವಂತಹ ಸಿಬ್ಬಂದಿಗಳ ಒಂದು ತನಿಖಾ ತಂಡವನ್ನ ನೇಮಕ ಮಾಡಿಕೊಂಡು ಇದನ್ನ ಇನ್ ಡೆಪ್ತ್ ಇನ್ವೆಸ್ಟಿಗೇಷನ್ಗೆ ಇಳಿತಾರೆ. ಇದರಲ್ಲಿ ಇವನ ಜೊತೆಗೆ ಇನ್ನೂ ಒಂದು 7 ಜನ ಆರೋಪಿತರನ್ನು ಕೂಡ ಇದರಲ್ಲಿ ಕಂಡು ಬರುತ್ತೆ. ಇದು ಕೇವಲ 2025 ಮತ್ತೆ 26ನೇ ಸಾಲಿನಲ್ಲಿ ಅಷ್ಟೇ ಅಲ್ಲ, ಇದು 2020ರಿಂದ 26ರವರೆಗೂ ಸುಮಾರು 5ರಿಂದ 6 ವರ್ಷಗಳ ಕಾಲ ನಿರಂತರವಾಗಿ ಈ ರೀತಿ ಇವರು ಫ್ರಾಡ್ ಮಾಡಿದ್ದಾರೆ ಅನ್ನೋದು ಕೂಡ ಕಂಡು ಬರುತ್ತೆ. ಆ ಹಿನ್ನೆಲೆಯಲ್ಲಿ ಉಳಿದಂತ ಆರೋಪಿತರಾದಂತಹ ಬೀರಪ್ಪ ಗಾಡ್ದಾರ್ ಆಗಿರ್ಬೋದು, ಈತ ರಬಕವಿ ತಾಲೂಕು, ಯಲ್ಲಪ್ಪ ಗಾಡ್ದಾರ್ ಆಗಿರ್ಬೋದು, ಇವನು ಕೂಡ ರಬಕವಿ ತಾಲೂಕು ಯರಗಟ್ಟಿ ಊರು, ಪ್ರಕಾಶ್ ಸಿದ್ಲಿಂಗ್ ಗಡ್ಡಿ, ಈತ ಅಲಕ್ನೂರು ತಾಲೂಕು ರಾಯಬಾಗ, ಈಸ್ ಒನ್ ಆಫ್ ದ ಮೇನ್ ಅಕ್ಯೂಸ್ಡ್. ಪರಮಾನಂದ ಗಡ್ಡಿ, ಇವನು ಕೂಡ ಅಲಕ್ನೂರು ರಾಯಬಾಗ, ಮಹಾದೇವ್ ಕಾಂಬ್ಳೆ ಈತನು ರಾಯಬಾಗ, ಬಾಳಪ್ಪ ಜೋಪಡೆ ಈತನು ಕೂಡ ರಾಯಬಾಗ, ಪ್ರಭಾಕರ್ ಸಿಂಗ್ ಅನ್ನೋನು ಊಗಾರ, ಕಾಗವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿರುವಂತಹ ಊಗಾರ್ ಶುಗರ್ ಫ್ಯಾಕ್ಟರಿ ಏನಿದೆ ಅಲ್ಲಿ ಅವನು. ಇವರೆಲ್ಲ ಸೇರ್ಕೊಂಡು ಈ ಪ್ರಕರಣವನ್ನ ಮಾಡಿದ್ರ ಅನ್ನೋದು ಕಂಡು ಬರುತ್ತೆ. ಇವರ ಹಿನ್ನೆಲೆಯನ್ನ ಚೆಕ್ ಮಾಡಿದಾಗ ಇವರು ಇದೇ ರೀತಿ ಬೆಳಗಾವಿ ಮತ್ತೆ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಶುಗರ್ ಫ್ಯಾಕ್ಟರಿಗಳಲ್ಲಿನೂ ಕೂಡ ತೂಕದ ವಿಚಾರದಲ್ಲಿ ಮೋಸ ಮಾಡಿ ಅಲ್ಲಿ ಇದ್ದಂತ ಶುಗರ್ ಫ್ಯಾಕ್ಟರಿಗಳಿಗೂ ಕೂಡ ಲಾಸ್ ಮಾಡಿದ್ದಾರೆ. ಇದರಲ್ಲಿ ಕೆಲವೊಂದಿಷ್ಟು ಜನದ ಮೇಲೆ ಕಂಪ್ಲೇಂಟ್ನು ಆಗಿದೆ, FIR ಗಳನ್ನು ಕೂಡ ಆಗಿದೆ. ಈಗೇನು ನಾವು ಪ್ರಮುಖ ಆರೋಪಿ ಇದ್ದಾನೆ ಧರೆಪ್ಪ ನಾವಿ, ಈತನನ್ನ ನಾವು ವಿಚಾರಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಇನ್ನೊಬ್ಬ ಬೀರಪ್ಪ ಗಡದಾರ್ ಅನ್ನುವಂತವನು ಈ ಧರೆಪ್ಪ ನಾವಿಕ್ಕಿಂತ ಮುಂಚೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈ ಬೀರಪ್ಪ ಗಾಡ್ದಾರ್ ಇದೇ ರೀತಿ ರೈತರಿಗೆ ಏನು ಕಾರ್ಖಾನೆಯಲ್ಲಿ ಚಿಟ್ ಬಾಯ್ಸ್ ಅಂತ ಇರ್ತಾರೆ, ಫೀಲ್ಡ್ ಲೆವೆಲ್ದಲ್ಲಿ ಚಿಟ್ ಬಾಯ್ಸ್ ಗಳು ಹೋಗ್ಬಿಟ್ಟು ಅಲ್ಲಿ ರೈತರು GPS ಲೊಕೇಶನ್ಸ್ ಗಳನ್ನ ಬೆಳೆದಂತ ಬೆಳೆಗಳನ್ನ ಅವರು ಆಪ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಒಂದು ಕೋಡ್ ಜನರೇಟ್ ಆಗುತ್ತೆ. ಆ ಕೋಡ್ ಮುಖಾಂತರ ಶುಗರ್ ಫ್ಯಾಕ್ಟರಿಗೆ ಮಾಹಿತಿ ಹೋಗುತ್ತೆ, ಇಂತ ರೈತ ಶುಗರ್ ಬೆಳೆದಿದ್ದಾನೆ, ಮುಂದೆ ಶುಗರ್ ಬೆಳೆದ್ಮೇಲೆ ಇದು ಫ್ಯಾಕ್ಟರಿಗೆ ಬರುತ್ತೆ ಅನ್ನೋ ಒಂದು ಪ್ರಕ್ರಿಯೆ. ಇವರು ಈ ಫೇಕ್ ಕೋಡ್ ಗಳನ್ನೇ ಜನರೇಟ್ ಮಾಡ್ತಾರೆ. ಯಾವ ರೀತಿ ಅಂತಂದ್ರೆ ಫೀಲ್ಡ್ ಲೆವೆಲ್ ದಲ್ಲಿ ಹೋಗೋದು, ಅಲ್ಲಿ ರೈತ ಬೆಳೆದಿರಲ್ಲ, ಬೆಳೆದಿದ್ದಾನೆ ಅಂತಂತೇಳಿ ಕೋಡನ್ನ ಜನರೇಟ್ ಮಾಡೋದು. ಸೊ ಜನರೇಟ್ ಮಾಡಿದಾದ್ಮೇಲೆ ಈ ತೂಕ ಮತ್ತು ಬಿಲ್ ಜನರೇಟ್ ಮಾಡೋ ಟೈಮ್ ಅಲ್ಲಿ ಇವ್ರೇನು ಈಗ ಆರೋಪಿಗಳಿದ್ದಾರೆ ಆ ಶಿಫ್ಟ್ ಅಲ್ಲಿ ಅವರೇ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಫಾರ್ ಎಕ್ಸಾಂಪಲ್ 10 ಮೆಟ್ರಿಕ್ ಟನ್ ಶುಗರ್ ಬಂದಿದ್ದಿಲ್ಲ ಅಂದ್ರೂ ಬಂದಿದೆ ಅಂತಂತೇಳಿ ಬಿಲ್ ಜನರೇಟ್ ಮಾಡಿದಾಗ ಅದು ಫ್ಯಾಕ್ಟರಿ ಲೆಕ್ಕಕ್ಕೆ 10 ಮೆಟ್ರಿಕ್ ಟನ್ ಶುಗರ್ ಬೆಳೆದಂಗ ಆಗತ್ತೆ, ಬಿಲ್ ಬಂದು ಬಿದ್ದಂಗ ಆಗತ್ತೆ, ಬಿಲ್ ಜನರೇಟ್ ಆಗತ್ತೆ. ಇನ್ ರಿಯಾಲಿಟಿಯಲ್ಲಿ ಶುಗರೇ ಬಂದಿರಲ್ಲ. ಹಾಗಾಗಿ ಈ ರೀತಿ ಇವರು ಯಾವಾಗ ಇವರು ಶಿಫ್ಟ್ ಇತ್ತು, ಯಾವಾಗ ಟೈಮಿಂಗ್ ಇತ್ತು, ಸುಮಾರು 93 ಜನರ ಹೆಸರಲ್ಲಿ ಸುಮಾರು 93 ಬ್ಯಾಂಕ್ ಅಕೌಂಟ್ಗಳ ಹೆಸರಲ್ಲಿ 2020ರಿಂದ 26ರವರೆಗೆ ಒಟ್ಟು 34,490 ಮೆಟ್ರಿಕ್ ಟನ್ ಏನಿದೆ ಇದು ಫೇಕ್ ಕಬ್ಬು ಬಂದೇ ಇಲ್ಲ. ಇಷ್ಟೊಂದು ಕಬ್ಬು ಬಂದಿದೆ ಅಂತ ಹೇಳಿ
ಅದಕ್ಕೆ ಕಬ್ಬಿಗೆ ಬರೀ ಕಬ್ಬಿನ ಬಿಲ್ ಅಷ್ಟೇ ಇರಲ್ಲ, ಅದಕ್ಕೆ ಕಬ್ಬು ನೂರ್ಸ್ಬೇಕಾದ್ರೆ ಅಡ್ವಾನ್ಸ್ ಆಗಿ ಕೊಡ್ತಾರೆ, ಕಟಾವಿಗೆ ಅಡ್ವಾನ್ಸ್ ಆಗಿ ಕೊಡ್ತಾರೆ, ಟ್ರಾನ್ಸ್ಪೋರ್ಟಿಗೆ ಅಡ್ವಾನ್ಸ್ ಆಗಿ ಕೊಡ್ತಾರೆ. ಅದಕ್ಕೆಲ್ಲಾ ಸೇರಿ ಒಟ್ಟು 91 ಬ್ಯಾಂಕ್ ಖಾತೆಗಳಿಗೆ 12,37,27,424 ರೂಪಾಯಿಗಳನ್ನ ಫ್ಯಾಕ್ಟರಿಗೆ ನಷ್ಟ ಮಾಡಿ ಇವರು ಏನು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ಕೈಗೊಂಡಾಗ ಈಗಾಗಲೇ 10,50,83,000 ರೂಪಾಯಿಯನ್ನ ಮಾನ್ಯ ನ್ಯಾಯಾಲಯದ ಆರ್ಡರ್ ನ ತೆಗೆದುಕೊಂಡು ಈಗಾಗಲೇ ಶುಗರ್ ಫ್ಯಾಕ್ಟರಿಗೆ ವಾಪಸ್ಸು ಕೊಡಲಾಗಿದೆ. ಅದರ ಜೊತೆಗೆ ಸುಮಾರು 82,07,569 ರೂಪಾಯಿನ ಫ್ರೀಸ್ ಮಾಡಲಾಗಿದೆ. ಒಟ್ಟು 11,32,07,569 ರೂಪಾಯಿ, ನಿಯರ್ಲಿ 93% ಆಫ್ ರಿಕವರಿ ಈ ಪ್ರಕರಣದ ತನಿಖೆಯಲ್ಲಿ ನಮ್ಮ ಪೊಲೀಸ್ನವ್ರು ಮಾಡಿಬಿಟ್ಟು ನಂದಿ ಸಹಕಾರ ಶುಗರ್ ಫ್ಯಾಕ್ಟರಿ ಏನಿದೆ ಅದಕ್ಕೆ ಕಳೆದ 5-6 ವರ್ಷದಿಂದ ಆದಂತ ಮೋಸದ ದುಡ್ಡು ವಾಪಸ್ ಅವರಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆಯನ್ನ ಕೈಗೊಂಡಂತಹ ಸಿಪಿಐ ರಮೇಶ್ ಔಜಿ ಮತ್ತೆ PSI ಬಬಲೇಶ್ವರ್ ಬಸವನಗೌಡ ಮತ್ತು ಅವರೆಲ್ಲ ತನಿಖಾ ತಂಡ ಮತ್ತೆ ಇದರ ಮಾರ್ಗದರ್ಶನವನ್ನು ಮಾಡಿದಂತ ನಮ್ಮ DSP ಮತ್ತೆ ಅಡಿಷನಲ್ SP ರಾಮನಗೌಡ ಹಟ್ಟಿ ಅವರು ಈ ವಿಶೇಷ ತಂಡವನ್ನ ಮಾಡಿಬಿಟ್ಟು ಕೇವಲ 3-4 ತಿಂಗಳಲ್ಲಿ ಈ ಪ್ರಕರಣವನ್ನ ಇನ್ ಡೆಪ್ತ್ ಆಗಿ ತನಿಖೆ ಮಾಡಿ ಸುಮಾರು 11,32,00,000 ವಾಪಸ್ಸು ಶುಗರ್ ಫ್ಯಾಕ್ಟರಿಗೆ ಬರುವಂಗೆ ಮಾಡಿದ್ದಾರೆ. ಈ 8 ಜನ ಆರೋಪಿತರನ್ನು ಕೂಡ ಕಾನೂನು ಪ್ರಕ್ರಿಯೆಯನ್ನ ಮಾಡಿದ್ದಾರೆ.